ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ ಗ್ರಂಥಕರ್ತೃಗಳಾದ ಶ್ರೀಮನ್ ನಿಜಗುಣ ಶಿವಗಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಭಜನವರು ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿಯವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರಿಗೆ ನಂತರ ಧನ್ಯವಾದಗಳು. ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯಧಾಮದಲ್ಲಿ ಬೆಳಗುವ ಪರ ಶಿವನಿಗೆ ಶಿವ ಸ್ವರೂಪಿಗಳಿಗೆ ಧನ್ಯವಾದಗಳನ್ನು ಮಾಡ್ತಾ ಇವತ್ತಿನ ಸೇವೆಯಲ್ಲಿ ಅನುಭವ ಸಾರದಲ್ಲಿ ಮೊದಲನೇ ಸಂಧಿಯೊಳಗ ಕೊನೆ ಸೂತ್ರ 8ನೇ ಸೂತ್ರವನ್ನೇ ಹೇಳಕತ್ತ. ಅದು ಕಾರಣದ ಗುಣ ಕಾರ್ಯದಲ್ಲಿ ಇರಬೇಕು. ಅದಕ್ಕ ಬ್ರಹ್ಮ ಕಾರಣ ಅಂತೀರಿ, ಜಗತ್ತು ಕಾರ್ಯ ಅಂತೀರಿ, ಆದ್ರೂ ವೈಲಕ್ಷಣ್ಯ ಅದಾವ ಅಂತ ಪ್ರಶ್ನೆ ಮಾಡಿದ್ರ ಅದು ಬ್ರಹ್ಮದ ಕಾರ್ಯವಾದಂತ ಜಗತ್ತು ಅಂದ್ರೆ ಬ್ರಹ್ಮದಲ್ಲಿ ಕಲ್ಪಿತವಾದ ಜಗತ್ತು ಕೂಡ ಬ್ರಹ್ಮ ಸ್ವರೂಪವೇ ಅದೇ. ಬಾಧಿತಾನುವೃತ್ತಿಯಿಂದ ವಿಚಾರ ಮಾಡಿ ನೋಡಿದ್ರೆ ಬ್ರಹ್ಮ ಸ್ವರೂಪವೇ ಅದ. ಆದ್ರೂ ಕೂಡ ಕಾರ್ಯಕಾರಣದಲ್ಲಿ ಸಂಲಕ್ಷಣ ಇರಬೇಕಂತ ಏನು ಎಲ್ಲಾ ಕಡೆ ನೇಮಿಲ್ಲ ಅಂತ ಹೇಳಿ ಕೊನೆಗೆ ಒಂದೇ ಒಂದು ಬ್ರಹ್ಮ ಸ್ವರೂಪ ಆತ್ಮ ಅಥವಾ ಬ್ರಹ್ಮ ಅದೇ ನಮ್ಮ ಅವಿವೇಕದಿಂದ ಜಗತ್ತಾಗಿ ತೋರಾಕತ್ತದ ಅನ್ನೋದಕ್ಕ ಯುಕ್ತಿಗಳನ್ನ ಹೇಳಿದ್ರು. ಜಳ ಹತ್ತಿ ಬರಲು ಮನೆಯೋಳ್ ಉಳ್ಳ ಬೆಳಗ್ಗೆ ಕತ್ತಲೆ ಎನಿಸಿ ಮತ್ತಮ ಬೆಳಗ ತೋರ್ಪಂತೆ ತಿಳಿ ಆತ್ಮ ಅಖಿಳಬಹುದೆಂದು ಅದನ್ನು ಹೇಳಿದರು. ಅದಕ್ಕೆ ಪ್ರಶ್ನೆ ಮಾಡಿದ, ಬಿಸಿಲಿನ ನಂಜಿನಿಂದ ಬಿಸಿಲಿನ ಬೇಗ ಹಂಗ ಕಾಣಿಸ್ತದ ಅಂತ ಎಷ್ಟು ವಿಚಾರ ಮಾಡಿ ನೋಡಿದ್ರು ಜಗತ್ತು ಸತ್ಯವಾಗೇನೆ ಐತಿ. ದೃಷ್ಟಾಂತ ದಾಷ್ಟಾಂತಕ್ಕ ಹೋಲುವುದಿಲ್ಲ ಅಂದ್ರ ತರಳಂಗೆ ಮರದಾನೆ ಪರಮಾರ್ಥಮಾಗಿರ್ದ ಕರಿ ಅನಿಸಿ ತೋರಿ ತಿಳಿಯೇ ಮರ ನೆನೆಸುವ ಈಗ ಪರಿಯಂತೆ ವಿಶ್ವವು ಅರಿವಹಿಸಿ. ಸಣ್ಣ ಹುಡುಗನಿಗೆ ಕಟ್ಟಿಗೆ ಆನೆನ ಅವನ್ ನಿಜವಾದ ಆನೆ ಅಂತ ತಿಳ್ಕೊಂಡಿದ್ದ. ತಿಳಿದ ಮೇಲೆ ಇದು ಕಟ್ಟಿಗೆ ಅದ, ನಿಜವಾದ ಆನೆ ಅಲ್ಲ ಅಂತ ಹೆಂಗ್ ಗೊತ್ತಾಯ್ತು? ಅಜ್ಞಾನಾವಸ್ಥೆಯೊಳಗೆ ಜಗತ್ತು ಬ್ರಹ್ಮಕ್ಕೆ ಭಿನ್ನವಾಗಿ ಒಂದು ಸತ್ತ ಪಡ್ಕೊಂಡೈತಿ ಅಂತ ತಿಳ್ಕೊಂಡಿದ್ದ. ಯಾವಾಗ ಗುರು ಶಾಸ್ತ್ರಕ್ಕೆ ಶರಣ ಹೊಂದಿ ತಿಳಿದ ಇದು ಕಲ್ಪಿತದ, ಎಲ್ಲವೂ ಬ್ರಹ್ಮ ಸ್ವರೂಪವೇ ಇದೆ ಅಂತ ಹೇಳಿ ಮುಂದ ಹುಡುಗ ಅಜ್ಞಾನದ ಮೂಲಕವಾಗಿ ಹಂಗ ಭಾನ ಆಗಬಹುದು. ಆದ್ರೆ ಜಗತ್ತು ಮತ್ತು ಇದು ಜಡವಾಗಿ ಪ್ರತೀತಿ ಆಗತಕ್ಕಂಥ ಮುಂದೆ ಹೇಳಿದ್ರ ಮಾತು ಜಗವೆಂಬ ತೆರೆ ಮೀರಿ ಮಿಗಚಿತ್ ಪಯೋನಿಧಿಯೋಳ್ ಒಗೆದು ಅಡಗುತ್ತಿರುವುದಲ್ಲಿ ಮಧ್ಯದೋಳ್ ಬಗೆವುದು ಅರಿವಿಗೆ ಎಂತೂ ಎರವೆಂದು. ಅದರ ದೃಷ್ಟಾಂತ ಪರಮ ಎಂದು ನೀರು ತೆರೆ ರೂಪದಲ್ಲಿ ತೋರಿರ್ತದಲ್ಲ, ಗುಳ್ಳೆ ನೊರೆ ರೂಪದಲ್ಲಿ ತೋರ್ತದಲ್ಲ, ಎಲ್ಲವೂ ನೀರ ಅದಪ್ಪ ಅಲ್ಲಿ ತೋರಾಕತ್ತದ ಭ್ರಾಂತಿ ಮೂಲಕ. ಅದನ್ನ ಹೇಳಿ ಯುಕ್ತಿ ಹೇಳಿದ್ರು ಕೇಳಿಲ್ಲ, ನಿನಗ ಅನುಮಾನ ಪ್ರಮಾಣ ಹೇಳ್ತೀನಿ, ಅನುಮಾನ ಪ್ರಮಾಣಗಳನ್ನ ತಿಳಿಸ್ಕೊಡ್ತೇವಿ ಅಂತ ಅನುಮಾನ ಪ್ರಮಾಣಗಳನ್ನ ಹೇಳಿದ. ಈ ನಿಖಿಳವ ಆತ್ಮಂಗೆ ತಾನನ್ಯವೆನಲೇಕೆ ಭಾನಮಿಹುದಾದ ಕಥದಿಂತೆ ಅಂತಂದೊಡೆ ಆ ಜ್ಞಾನದಂತೆ ಎಂಬುದು ಅನುಮಾನ. ಈ ನಿಖಿಳವು ಆತ್ಮಂಗೆ ತಾನನ್ಯವೆನಲೇಕೆ ತೋರುವಂತ ಜಗತ್ತು ಆತ್ಮನಿಗೆ ಭಿನ್ನ ಇಲ್ಲ, ಪ್ರತಿಜ್ಞೆ. ಯಾಕ ತನಗನ್ಯ ಹೇತು ಇಲ್ಲದೆ ಒಪ್ಪುತ್ತಿಹುದ ಅಂತ ಈ ರೀತಿ ಹೇಳಿ ಆ ಕನಸಿನ ದೃಷ್ಟಾಂತವನ್ನು ಕೊಟ್ಟು ಹೇಳಿ ಈಗ ಮತ್ತೆ ಪ್ರಶ್ನೆ ಮಾಡ್ತಾನ. ಏನಂತ ಪ್ರಶ್ನೆ ಈ ಜಗತ್ತ ದೃಶ್ಯವಾಗಿ ತಿಳಿಸಿಕೊಳ್ಳುತ್ತದಂತ ಹೇಳಿದ್ರ ಏನ್ ಹೇಳಿದ್ರು? ನೋಡು, ಜಗತ್ತು ದೃಶ್ಯವಾಗಿ ಅರಿಸಿಕೊಂಡ್ರು ಕೂಡ ಅದು ಬ್ರಹ್ಮನಿಗೆ ಭಿನ್ನ ಇಲ್ಲ.
ಬ್ರಹ್ಮ ಸ್ವರೂಪವೇ. ಅದಕ್ಕೆ ಕನಸಿನ ದೃಷ್ಟಾಂತ ಕೊಡ್ತೇವೆ. ಕನಸು ಬಿದ್ದಿರ್ತದ, ಸಾಕ್ಷಿಯ ಅಧಿಷ್ಠಾನದಲ್ಲಿ ಕನಸು ಬಿದ್ದಿರ್ತದ. ಕನಸನ್ನ ಅರಿಯುವಂತ ಒಬ್ಬ ದ್ರಷ್ಟ ಚೇತನ ಅದಾನ, ಅವನೇ ಸಾಕ್ಷಿ ಅದಾನ. ಅರಿಸಿಕೊಳ್ಳುವಂತ ಕನಸಿನ ಪದಾರ್ಥಗಳು ದೃಷ್ಟಾನ ಸ್ವರೂಪ ಅದಾವ ಇಲ್ಲೋ? ಅಧಿಷ್ಠಾನ ಅದಾವ, ದ್ರಷ್ಟ ಒಂದೇ ಅದಾವ, ಎರಡು ಸ್ವರೂಪ ಹೆಂಗ ಅದಾವಲ್ಲ ಹಾಗ ಕನಸಿನ ಪದಾರ್ಥಗಳು ಸಾಕ್ಷಿ ಸ್ವರೂಪ ಹೆಂಗದಾವ. ಹಂಗ ಅರಿಸಿಕೊಳ್ಳುವಂತ ಈ ಜಗತ್ತ ಇದು ಬ್ರಹ್ಮ ಸ್ವರೂಪವೇ ಅದ ಅಂತ ಹೇಳಿದ್ರು. ಹೇಳಿದ ಮೇಲೆ ಇಲ್ಲ ಆಮೇನಂತಾನ ನೋಡ್ರಿ, ದೃಶ್ಯವಾಗಿ ಅರಿಸಿಕೊಳ್ಳುವುದರಿಂದ ಅದು ಆತ್ಮನ ಸ್ವರೂಪ ಐತೆ ಅಂತ ಗುರುಗಳೇ ನೀವು ಹೇಳಿದ್ರಿ. ತಿಳಿಯುವ ನಾ ಹಿಂಗ್ ಹೇಳ್ತೇನಿ, ನನ್ ಹಿಂಗ ಅನುಭವ ಅದ. ತಿಳಿಯುವ ಆತ್ಮನಿಗಿಂತ ಜಗತ್ತು ಭಿನ್ನವಾಗೈತಿ, ಜಡವಾಗೈತಿ. ತಿಳಿಯುವ ಆತ್ಮನಿಗಿಂತ ಇದು ಜಗತ್ತು ಭಿನ್ನವಾಗೈತಿ, ಜಡವಾಗೈತಿ. ಅವ್ರು ಏನಂದಿದ್ರು, ತಿಳಿಯುವ ಆತ್ಮನಿಗಿಂತ ಭಿನ್ನವಾಗಿ ಪ್ರಪಂಚ ಅರಿಸಿಕೊಳ್ಳುವುದರಿಂದ ಅಧಿಷ್ಠಾನ ಸ್ವರೂಪವೇ ಇದೆ ಅಂತ ಕನಸಿನ ದೃಷ್ಟಾಂತ ಕೊಟ್ಟು ಹೇಳಿದ್ರು. ನೀವೇನಂತಾನ, ತಿಳಿಯುವ ಆತ್ಮನಿಗಿಂತ ಜಗತ್ತು ಭಿನ್ನವಾಗೈತಿ, ಜಡ ಐತಿ, ಆದರೆ ಆತ್ಮನಿಂದ ಅರಿಸಿಕೊಳ್ಳುವುದಿಲ್ಲ ಅಂತ ಅರಿಸಿಕೊಳ್ಳುವುದಿಲ್ಲ. ಭಿನ್ನದ, ಜಡವಾಗ್ಯದ, ಭಿನ್ನವಾದ, ಆದ್ರೂ ಅರಿಸಿಕೊಳ್ಳುವುದಿಲ್ಲ ಅಂತ ಹಿಂಗ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಏನಂತ ಉತ್ತರ ಹೇಳ್ತಾರ ಮುಂದ. ಏನಾತ್ಮನೊಳಗೆ ಭಿನ್ನ ತಾನಿಲ್ಲವು, ಅದಕ್ಕೆ ತತ್ವ ಜ್ಞಾನತ್ವಮಿಲ್ಲವು, ಎಂತೆನಲ್ ಗಗನ ಪ್ರಸೂನದಂತೆ ಎಂಬುದು ಅನುಮಾನ. ಅಲ್ಲ, ಆತ್ಮನಿಗೆ ಭಿನ್ನವಾಗಿ ಜಗತ್ತೈತಿ, ಅದು ಜಡವಾಗಿಯೂ ಐತಿ, ಭಿನ್ನವಾಗಿಯೂ ಐತಿ ಆತ್ಮನಿಗಿಂತ, ಆದ್ರೂ ಅರಿಸಿಕೊಳ್ಳುವುದಿಲ್ಲ ಅಂತ ಒಂದ್ ವೇಳೆ ಅಂದ್ರ, ಏನಾತ್ಮನೊಳು ಭಿನ್ನ ತಾನಿಲ್ಲ, ಅದಕ್ಕೆ ತತ್ವ ಜ್ಞಾನತ್ವಮಿಲ್ಲ, ಎಂತೆನಲ್ ಗಗನ ಪ್ರಸೂನದಂತೆ ಅನುಮಾನ. ಗಗನ ಪ್ರಸೂನದಂತೆ ಅನುಮಾನ. ಅಲ್ಲ, ಯಾವ್ದಾದ್ರ ಒಂದು ವಸ್ತು ಅದು ಜ್ಞಾನ ಅದರದ್ದ ಇದ್ದಾಗನೇ ಅದರದ್ದು ಆ ವಸ್ತು ಐತಿ ಅಂತ ಅನಿಸ್ಕೊಂತ. ವಸ್ತು ಐತಿ ಅದ್ರ ಜ್ಞಾನ ಇಲ್ಲ ಅಂತಂದ್ರ ಆ ವಸ್ತು ಐತಿ ಅಂತ ಹೆಂಗ್ ತಿಳ್ಕೋಬೇಕು? ಒಂದ್ ವಸ್ತು ಐತ್ರಿ, ಅದ್ರ ಜ್ಞಾನ ಇಲ್ಲ, ಹೆಂಗದ ಆತ್ಮನಿಂದ ಅರಿಸಿಕೊಳ್ಳುವುದಿಲ್ಲ. ಈಗ ಒಂದ್ ಘಟ ಐತಿ ಅಂತ ತಿಳ್ಕೊಳ್ರಿ, ಘಟ ಐತಿ, ಘಟ ವಸ್ತು ಐತ್ರಿ, ಆದ್ರ ನೇತ್ರಕ್ ವಿಷಯ ಆಗುವುದಿಲ್ರಿ. ಅದು ಅಂದ್ರೆ ಏನ್ ಘಟಕ ಸತ್ಯ ಅನ್ಬೇಕು, ಇನ್ನು ಮಿಥ್ಯ ಅನ್ಬೇಕು? ಮಿಥ್ಯ ಅಲ್ಲ, ಕಣ್ಣಿಗೆ ಕಾಣುದಿಲ್ಲ ಅಂತ ನಾವ. ಘಟನೂ ಐತಿ, ಅದು ಕಣ್ಣಿಗೆ ಭಿನ್ನವಾಗೈತಿ, ಜಡವಾಗೈತಿ ಘಟ, ಆದ್ರ ಘಟದ್ರ ಜ್ಞಾನ ಕಣ್ಣಿಗೆ ಆಗೋದಿಲ್ರಿ, ಕಣ್ಣಿಗೆ ಗೋಚರ ಆಗೋದಿಲ್ರಿ. ಅಂದ್ರ ಮತ್ ಎದಕ್ ಗೋಚಾರ ಮಾಡಾವ ಇವ? ಎದಕ್ ಗೋಚರ ಆಕತಿ? ಅದಕ್ಕ ಅವ ಹೆಂಗ ಆತ್ಮನಿಗಿಂತ ಭಿನ್ನವಾಗಿ ಜಡವಾಗಿ ಒಂದು ಜಗತ್ ಐತಿ, ಆದ್ರ ಆತ್ಮನಿಗೆ ಗೋಚರ ಆಗುದಿಲ್ಲ ಅಂದ್ರ ಇದನ್ನ ಕೇಳಿ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಯಾವ್ದಾದ್ರೂ ಒಂದು ವಸ್ತು ಐತಿ ಅಂದ್ರ ಅದ್ರ ಜ್ಞಾನ ಇರಲೇಬೇಕು. ಆ ಜ್ಞಾನ, ಆ ವಸ್ತುವಿನ ಜ್ಞಾನ ಇಲ್ಲವೇ ಇಲ್ಲ ಅಂದ್ರ ಅದಕ್ಕೆ ವಸ್ತು ಇದೊಂದು ಪದಾರ್ಥ ಅಂತ ಐತಿ ಅಂತ ಹೇಳಕ್ ಬರುದಿಲ್ಲ. ಅದರ ಸಲುವಾಗಿ ಈ ಅನುಮಾನ ಪ್ರಮಾಣವನ್ನು ಹೇಳ್ತಾ, ಏನಾತ್ಮನೋಳು ಭಿನ್ನ ತಾನಿಲ್ಲ ಏನ್ರಿ, ಏನಾತ್ಮನೊಳಗ್ ಭಿನ್ನ ತಾನಿಲ್ಲ, ಅದಕ್ಕೆ ತತ್ ಜ್ಞಾನತ್ವವಿಲ್ಲ. ನೋಡ್ರಿ ಏನಂತಾರ ಅವ್ರು, ಏನಾತ್ಮನೊಳಗ್ ಭಿನ್ನ ತಾನಿಲ್ಲವು, ಆತ್ಮನೊಳಗ್ ಏನೂ ಭಿನ್ನ ತಾನಿಲ್ಲವು. ಇವರು ಅನುಮಾನ ಪ್ರಮಾಣ ಹೇಳ್ತಾರ, ಆತ್ಮನೊಳು ಏನೂ ಭಿನ್ನ ತಾನಿಲ್ಲವು ಅಂದ್ರ ಆತ್ಮನ ಬಿಟ್ಟ ಬ್ಯಾರೆ ಈ ಜಡ ಜಗತ್ ಅದಕ್ಕೊಂದು ಭಿನ್ನವಾಗಿ ಐತೆ ಅಂತಿದ್ದಲ್ಲ, ಅದಕ್ಕ ನಾವು ಖಂಡನ ಮಾಡಾಕ ಈ ಅನುಮಾನ ಪ್ರಮಾಣ ಹೇಳಕತ್ತೀವಿ. ಆತ್ಮನೊಳು ಏನೂ ಭಿನ್ನ ತಾನಿಲ್ಲವು ಪ್ರತಿಜ್ಞೆ ವಾಕ್ಯ. ಆತ್ಮನಕ್ಕಿಂತ ಭಿನ್ನ ಬ್ಯಾರೆ ಏನು ಇಲ್ಲವೇ ಇಲ್ಲ. ಯಾಕ? ಹೇತು ಏನು? ತತ್ವ ಜ್ಞಾನತ್ವಮಿಲ್ಲ. ತತ್ವ ಜ್ಞಾನತ್ವಮಿಲ್ಲ. ಇದ್ದಿದ್ರ ಆತ್ಮನಿಕ್ಕಿಂತ ಭಿನ್ನವಾಗಿ ಏನಾದ್ರೂ ಒಂದು ಇದ್ದಿದ್ರ ಅದ್ರದ ಜ್ಞಾನ ಇರಬೇಕಾಗಿತ್ತು. ನೀನ ಹೇಳಾಕತ್ತಿ
ಆತ್ಮಕ್ಕಿಂತ ಭಿನ್ನವಾಗಿ ಐತ್ರಿ ಅದು. ಅದ್ರ ಜ್ಞಾನ ಇಲ್ರಿ, ಮಾತ್ರ ಅದ್ ಅರಿಸಿಕೊಳ್ಳಂಗಿಲ್ಲ, ಅದ್ರ ಜ್ಞಾನ ಆಗೋದಿಲ್ರಿ ಆತ್ಮನಿಗೆ. ಆತ್ಮನಿಂದ ಅರಿಸಿಕೊಳ್ಳುವುದಿಲ್ಲ ಅಂತ ಅವ್ ಹೇಳಲ್ಲ. ಅವನ ಮಾತು ತಗೊಂಡ ಅವನಿಗೆ ಅಲ್ಲಿ ಹೇತು ಇಡ್ತಾನ. ಏನಂತ? ಆತ್ಮನೋಳು ಭಿನ್ನ ಏನೂ ತಾನಿಲ್ಲ ಪ್ರತಿಜ್ಞೆ. ಯಾಕ? ನೀನ ಹೇಳಿಯಲ್ಲ, ತತ್ವ ಜ್ಞಾನ ತ್ವಮಿಲ್ಲ. ನೀನ ಅದ್ರ ಜ್ಞಾನ ಆಗೋದಿಲ್ರಿ, ಅದು ಅರಿಸಿಕೊಳ್ಳುವುದಿಲ್ರಿ ಅಂದೆಲ್ಲ. ಹಂಗ ಅರಿಸಿಕೊಳ್ಳುದಿಲ್ಲ, ಅರಿಸಿಕೊಳ್ಳುವುದಿಲ್ಲ ಅಂದ್ರ ಆ ವಸ್ತುವಿನ ಜ್ಞಾನ ಇಲ್ಲ ಅಂದ್ರ, ಆ ವಸ್ತುವಿನ ಜ್ಞಾನ ಇಲ್ಲ ಅನ್ನೋದೇ ಹೇತು. ಇಲ್ಲ ಅನ್ನೋದೇ ಹೇತು. ಹಂಗಾರ ಆ ವಸ್ತುವಿನ ಜ್ಞಾನ ಇಲ್ಲ ಅಂತಂದ್ರ ಆ ವಸ್ತು ಇಲ್ಲ. ಆ ವಸ್ತು ಇಲ್ಲ ಅಂದ್ರ ಬ್ರಹ್ಮ ಒಂದೇ ಐತಿ, ಅದ್ ಬಿಟ್ಟು ಬೇರೆ ಇಲ್ಲ ಏನ್ರಿ? ಅದನ್ ಬಿಟ್ಟು ಬೇರೆ ಇಲ್ಲ, ತತ್ ಜ್ಞಾನ ಇಲ್ಲ. ಮತ್ತ ಏನ್ ದೃಷ್ಟಾಂತ ಏನ್ ಕೊಡ್ತಾರ? ಗಗನ ಪ್ರಸೂನದಂತೆ ಎಂಬುದು ಅನುಮಾನ. ಆಕಾಶದಲ್ಲಿ ಏನು ಆಕಾಶದ ಕಮಲ ಐತೆ ಅಂತ. ಪ್ರಸೂನ ಅಂದ್ರ ಹೂವು ಅಥವಾ ಕಮಲ. ಪ್ರಸೂನ ಅಂದ್ರ ಹೂವು. ಆಕಾಶದ ಕಮಲ ಐತಿ. ಆಕಾಶ ಕಮಲ ಅಂದ್ರೆ ಯಾರಿಗೆ ವಿಷಯ ಆಗೈತಿ? ಆಕಾಶದ ಕಮಲ ಅಂದಿವಿ ನಾವು. ಅದೇನು ವಸ್ತು ಅನ್ನೋದು? ವಸ್ತುವಿನ ಆಕಾಶದ ಕಮಲ ಅಂದ್ರ ಅದಕ್ಕೆ ಅದ್ರ ಜ್ಞಾನ ಇಲ್ಲ ಅಂದ್ರ ಅದು ವಸ್ತು ಅನ್ನೋದು. ಆಕಾಶದ ಕಮಲ ಅದ್ ಜ್ಞಾನ ಇಲ್ಲ ಅಂದ್ರೆ ಅದಕ್ಕೆ ವಸ್ತುರ ಹೆಂಗ ಅನ್ಬೇಕು ನಾವು? ಬರೇ ನಾಮ ಮಾತ್ರ ಐತಿ ಅದು. ನೀನು ಜಗತ್ ಒಂದು ಐತಿ ಬೇರೆ ಅಂತ ಹೇಳ್ತಿದಿ, ಮತ್ತ ಜ್ಞಾನ ಇಲ್ರಿ, ಅದ್ರ ಜ್ಞಾನ ಅದ್ ಅರಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಿದಿ. ಜಗತ್ ಐತಿ ಅಂತಿದಿ, ಅದು ಅರಿಸಿಕೊಳ್ಳುವುದಿಲ್ಲ ಅಂತಿದಿ. ನಿನ್ನ ಮಾತನ್ಯಾಗನ ವ್ಯಾಘಾತ ದೋಷ ಬರ್ತದೆ. ಅಂದ್ರೆ ಮೊದಲ ಜಗತ್ತು ಐತಿ ಜಡವಾಗಿ, ಆತ್ಮನಿಗೆ ಭಿನ್ನ ಐತಿ ಅಂತಿ. ಭಿನ್ನ ಐತಿ ಅಂತಂದ್ರ ಅರಿಸಿಕೊಳ್ತದೋ ಇಲ್ಲೋ ಅಂತ ಕೇಳಿದ್ರ, ಅರಿಸಿಕೊಳ್ತದೆ ಅಂದ್ರ ಅದು ಅಧಿಷ್ಠಾನ ಸ್ವರೂಪ ಅಂತ ನಾವ್ ಹೇಳ್ತೀವಿ. ಅದ್ ಹಂಗಾಗುದು ಅರಿಸಿಕೊಳ್ಳುವುದಿಲ್ರಿ ಅಂತಂದ್ರ ಜಗತ್ತರ ಐತಿ ಅಂತಿ, ಅರಿಸಿಕೊಳ್ಳುವುದಿಲ್ಲ ಅಂತಿದಿ. ನಿನ್ನ ಮಾತಿನ್ಯಾಗ ಏನಾಯ್ತು? ವ್ಯಾಘಾತ ದೋಷ ಬಂತು. ವ್ಯಾಘಾತ ದೋಷ ಬಂತು. ಅದಕ್ಕ ಹೇಳ್ತಾರ ಅವರು, ಏನು? ಅನುಮಾನ ಆತ್ಮನಕ್ಕಿಂತ ಬೇರೆಯಾಗಿ ಜಗತ್ ಒಂದ್ ಐತಿ ಅಂತ ಹೇಳಕ್ ಬರುದಿಲ್ಲ. ಎಲ್ಲಾ ಕಡೆ ಆತ್ಮ ಒಂದೇ ಅದ. ಯಾಕ? ಆಕಾಶದ ಕಮಲ ಬರೀ ವಸ್ತು ಅಲ್ಲ, ಅದು ಬರೀ ನಾಮ ಮಾತ್ರ. ಹೆಂಗೈತೆ? ಹೆಂಗ? ಯಾವುದು? ಮೊಲದ ಕೋಡು ಅಥವಾ ನರಶೃಂಗ ಏನ್ರಿ? ಮನುಷ್ಯನ ಕೋಡು ಅಥವಾ ಮೊಲದ ಕೋಡು, ವಂದ್ಯಾಪುತ್ರ, ಇವೆಲ್ಲ ವಿಷಯಗಳು. ಇವೇನಪ್ಪ? ಶಬ್ದಗಳದಾವ, ವಸ್ತುಗಳಿಲ್ಲ. ಅದರಂತೆ ಈ ಜಗತ್ತ ಇದು ಅರಿಸಿಕೊಳ್ಳುವುದಿಲ್ಲ ಅಂದ್ರೆ ಇದು ವಸ್ತುನೇ ಅಲ್ಲ, ಬ್ರಹ್ಮ ಒಂದೇ ಸತ್ಯ. ಅವ್ರು ಪ್ರಶ್ನೆ ಮಾಡ್ತಾರ, ಒಂದು ಜಗತ್ ಐತೆ ಅಂತೀಯಲ್ಲಪ್ಪ, ಜಗತ್ತನ್ನ ನೀ ತಿಳಿಯದೆ ಹೇಳಿದೆಯೋ? ಜಗತ್ ಐತೆ ಅನ್ನಕತ್ತಿಯಲ್ಲ, ತಿಳಿದು ಹೇಳಾಕತ್ತೀಯೋ ತಿಳಿಯದೆ ಹೇಳಾಕತ್ತೀಯೋ? ಇಲ್ರಿ, ಜಗತ್ತನ್ನ ತಿಳಿದು ಹೇಳ್ತಾನೆ ಅಂದ್ರ ತಿಳಿಸಿಕೊಳ್ಳುವುದು ಆತ್ಮ ಸ್ವರೂಪ ಆಕೈತಿಪ್ಪ. ತಾವು ಸ್ವಪ್ನದ ದೃಷ್ಟಾಂತ ಕೊಟ್ಟಿದ್ವಲ್ಲ, ನೆನಪಿರ್ತದಲ್ಲ ನಿಮಗ? ಏನು ಹಿಂದಿಂದ ಏನಾರ ನಿಮ್ ಏನ್ ಅಭ್ಯಾಸ ಮಾಡೋದು ಏನಿಲ್ಲ. ಇಲ್ಲ ಎಷ್ಟ್ ಸಲ ಹೇಳ್ಬೇಕು ಅಂದ್ರ ಏನು ವರ್ಷಾನ ಗಟ್ಲೆ, ವರ್ಷಾನ ಅಲ್ಲ, ಜೀವನ ಪರ್ಯಂತ ಹೇಳ್ರಿ ನಾವು. ಹುಟ್ಟಾರಿಗೆ ಅಣ್ಣ, ಬೆಳ್ಯಾರಿಗೆ ತಮ್ಮ. ಹೌದಿಲ್ಲ? ಹುಟ್ಟಾರಿಗೆ ಒಬ್ಬ ಮನುಷ್ಯ ಇದ್ದಂದ್ರ, ಹುಡುಗ ಹುಟ್ಟಾರಿಗೆ ಅಣ್ಣ ಆಗಿರ್ತೈತೆ, ಬೆಳ್ಯಾರಿಗೆ ತಮ್ಮ. ಎಲ್ಲಿರ್ತಾನವ? ಅಲ್ಲೇ ಇರ್ತ. ಹೌದಲ್ಲ? ಸ್ವಲ್ಪ ಅಭ್ಯಾಸ ಮಾಡ್ಬೇಕು. ಅದಕ್ಕ ತಿಳಿದು ಹೇಳ್ತೀಯೋ ತಿಳಿಯದೆ ಹೇಳ್ತೀಯೋ? ತಿಳಿದು ಹೇಳ್ತಾನೆ ಅಂದ್ರ ಅದು ಅಧಿಷ್ಠಾನ ಸ್ವರೂಪವೇ ಆಯ್ತು. ಇಲ್ರಿ, ಆ ಜಗತ್ ನನಕ್ಕಿಂತ ಭಿನ್ನ ಐತಿ, ಅದನ್ನ ತಿಳಿಯದೆ ಹೇಳ್ತಾನೆ ಅಂದ್ರ ಅದ್ರ ಜ್ಞಾನ ಇಲ್ಲ ಅಂದ್ರ ಅದ್ ಹೆಂಗ್ ವಸ್ತು ಆತು? ಅದ್ರ ಜ್ಞಾನ ಇಲ್ಲ. ವಸ್ತುವರ ಐತಿ ಅಂತಿ, ಅದ್ರ ಜ್ಞಾನ ಆಗೋದಲ್ರಿ ಅದ್ರದಂತಿ. ಅದ್ ತಿಳಿಯಾಕ್ ಬರೋದಿಲ್ರಿ ಅಂತಿ. ತಿಳಿಸ್ಕೊಂಡಿಲ್ರಿ ಅಂತೀವಿ. ಹಂಗಾರ ನಾವು ಅಂತೇವಿ, ಒಂದು ಗಗನ ಪ್ರಸೂನ ಅದ, ಅದು ವಂದ್ಯಾಪುತ್ರನಾನ್ರಿ, ಅದ್ರ ಜ್ಞಾನ ಆಗುದಿಲ್ರಿ ಅಂತ. ವಂದ್ಯಾಪುತ್ರಗೆ ನಿಜ ಅನ್ಬೇಕೇನು? ಹಂಗ ಜಗತ್ತ ತಿಳಿಸಿಕೊಳ್ಳುವುದಿಲ್ಲ ಅಂದ್ರ, ತಿಳಿಯದೇ ಹೇಳಾಕತ್ತಾನಂದ್ರ ಅದಕ್ಕೆ ವಸ್ತುನೇ ಇಲ್ಲ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಈ ರೀತಿಯಾಗಿ ಅನುಮಾನ ಪ್ರಮಾಣವನ್ನ ಹೇಳಿದ್ರು. ಅದಕ್ಕೆ ಆತ್ಮ ಸದ್ರೂಪದ, ಜಗತ್ತು ಅತ್ಯಂತವಾಗಿ ಅಸದ್ರೂಪ ಅದ. ಹಿಂಗ ಸಿದ್ಧ ಆಯ್ತು. ಯುಕ್ತಿಯಿಂದ ಸಿದ್ಧ ಮಾಡಿ ಅನುಮಾನ ಪ್ರಮಾಣದಿಂದ ಕೂಡ ಜಗತ್ತಿಲ್ಲ ಅಂತ ಸಿದ್ಧ ಮಾಡಿದ್ರು.
ಶಿಷ್ಯ ಪ್ರಶ್ನೆ ಮಾಡ್ತಾನ. ಜಗತ್ತು ಉಂಟು ಎಂದು ಸದ್ಬುದ್ಧಿಗೆ ವಿಷಯವಾಗಿ ಜಗತ್ತು ತೋರ್ತದೆ. ಹೀಗಿದ್ದು ಇಲ್ಲೆಂದು ತಾವು ಹೇಗೆ ಹೇಳ್ತೀರಿ? ಈ ಜಗತ್ತ ಐತಿ ಅಂತ ಹೇಳಿ ಸದ್ಬುದ್ಧಿಗೆ ವಿಷಯವಾಗಿ ಜಗತ್ತು ತೋರ್ತದೆ. ಸದ್ಬುದ್ಧಿಗೆ ಅಂದ್ರ ಜಗತ್ತಿದೆ ಅನ್ನುವಂತ ಬುದ್ಧಿಗೆ. ಸದ್ಬುದ್ಧಿ ಅಂದ್ರ ಒಳ್ಳೆ ಬುದ್ಧಿ ಅಂತ ಅರ್ಥ ಅಲ್ಲ. ಯಾರಿಗ ಸದ್ಬುದ್ಧಿ ಒಳ್ಳೆ ಬುದ್ಧಿ ಅಂತಾರ. ಜಗತ್ತಿದೆ ಇದೆ ಅನ್ನೋದು ಸತ್ ಅದಲ್ಲ. ಜಗತ್ತಿದೆ ಅನ್ನುವಂಥದ್ದು, ಜಗತ್ತಿದೆ ಅನ್ನುವಂತ ಬುದ್ಧಿಗೆ ಜಗತ್ತಿನ ಸದ್ಬುದ್ಧಿ ಅಂತ. ಆ ಜಗತ್ತಿನ ಸದ್ಬುದ್ಧಿಗೆ ಜಗತ್ತೇ ವಿಷಯ ಆಗಿರ್ತದ. ಜಗತ್ತೇನಾಗಿರ್ತದ? ವಿಷಯ ಆಗಿರ್ತದ. ಅದಕ್ಕ ಈ ಜಗತ್ ನೀವು ಇಲ್ಲ ಇಲ್ಲ ಅಂತೀರಿ. ಜಗತ್ ಐತಿ ಅಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣ್ತದ. ಜಗತ್ ಇದೆ ಅಂತೇಳಿ ಆ ಜಗತ್ತಿನ ಸದ್ಬುದ್ಧಿಗೆ ಈ ಜಗತ್ ವಿಷಯ ಆಗ್ಯದ ಏನ್ರಿ? ಮತ್ ನೀವು ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ತಾವು ಉದಾಹರಿಸಿದಂತ ಗಗನ ಕುಸುಮ ಅಲ್ಲ, ನೀವು ದೃಷ್ಟಾಂತ ಕೊಟ್ಟು ಹೇಳಿರಿ. ಗಗನ ಕುಸುಮ, ವಂದ್ಯಾಪುತ್ರ ಈ ಮೊದಲಾದ ದೃಷ್ಟಾಂತ ಕೊಟ್ಟಿರಲ್ಲ. ಅವು ಕೇವಲ ನಾಮ ಮಾತ್ರ ಆಗ್ಯಾವು. ದೃಷ್ಟಾಂತಗಳು ಹೆಂಗದಾವು? ಕೇವಲ ನಾಮ ಮಾತ್ರ ಆಗ್ಯಾವ. ಆದ್ರ ಜಗತ್ ಹಂಗಿಲ್ಲ. ಜಗತ್ ಇದೆ ಅನ್ನುವಂತ ಬುದ್ಧಿಗೆ ಜಗತ್ ವಿಷಯ ಆಗೈತಿ. ಅದಕ್ಕ ಆ ದೃಷ್ಟಾಂತ ಕೊಟ್ಟಿದ್ದಕ್ಕೂ ಈ ಜಗತ್ತಿಗೆ ಹೋಲಿಕೆ ಆಗುದಿಲ್ಲ. ಜಗತ್ ಅತ್ಯಂತ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಐತಲ್ಲ, ಜಗತ್ ಕಾಣ್ತದಲ್ಲ, ಐತಿ ಅನ್ನುವಂತ ಬುದ್ಧಿಗೆ ವಿಷಯ ಆಗೈತಲ್ಲ ಅಂತ ಏನು ಹಿಂಗ ವಸ್ತುತಃ ಅವೆಲ್ಲ ವಂದ್ಯಾಪುತ್ರಾದಿಗಳು ಅಭಾವ ರೂಪದವ. ಆದ್ರ ಜಗತ್ತು ಅತ್ಯಂತ ಅಭಾವ ಅಲ್ಲ. ಕಿಂತು ಭಾವರೂಪವಾಗಿ ಐತಿ. ಭಾವರೂಪವಾಗಿ ತೋರ್ತದಲ್ಲ. ಜಗತ್ತಿದೆ ಅಂತ ಭಾವರೂಪವಾಗಿ ತೋರ್ತದಲ್ಲ ಅನ್ನುವಂತ ಉಂಟು. ಅದೇ ಎಂಬ ಬುದ್ಧಿಗೆ ವಿಷಯ ರೂಪದಿಂದ ಪ್ರತ್ಯಕ್ಷವಾಗಿ ತೋರ್ತದ. ಅದೇ ಅಂದ್ರೆ ಜಗತ್ತು ಇದೆ ಅನ್ನುವಂತ ಬುದ್ಧಿಗೆ. ಅದೇ ಅಂದ್ರೆ ಇದೆ ಅಂದ್ರೆ ಸದ್ರೂಪ. ಜಗತ್ ಸದ್ರೂಪ ಅಂದ್ರೆ ಏನ? ಬ್ರಹ್ಮನ ಸದ್ರೂಪ. ಈಗ ಬ್ರಹ್ಮಂದ ಹೇಳಕ್ ಹೊಂಟಿಲ್ಲ, ಅವ್ರು ಜಗತ್ತಿದ್ ಹೇಳಕ್ ಹೊಂಟ. ನಾವ್ ಏನಂತ ಐತಲ್ರಿ, ಜಗತ್ ಐತಿ, ಇದೆ ಅಂತ ಜಗತ್ತಿಗೆ ನಾವ್ ಹೇಳ್ತೀವಲ್ಲ. ಇದೆ ಅನ್ನುವಂಥದ್ದು ಜಗತ್ತಿಗೆ ಇದೆ. ಈ ಜಗತ್ತು ಇದೆ ಅನ್ನುವಂತ ಬುದ್ಧಿಗೆ ವಿಷಯ ಆಗೈತೆ ಅಂದ್ಮೇಲೆ ಇದು ಗಗನ ಕುಸುಮದಂತೆ, ವಂದ್ಯಾಪುತ್ರನಂತೆ ಅತ್ಯಂತ ಸತ್ ಅಂತ ಹೇಳಕ್ ಹೋಗ್ಬೇಡ್ರಿ. ಇದು ಭಾವ ರೂಪವಾಗಿ ಐತಲ್ಲ ಈ ಜಗತ್ತು. ಆದ್ದರಿಂದ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರ ಮತ್ ಮುಂದ ಅನುಮಾನ ಪ್ರಮಾಣನ ಹೇಳ್ತಾನ. ಸತ್ತಿಗಿದು ಭಿನ್ನವೆನಿಸುತ್ತಿರದು ತನ್ಮಯಂ ವ್ಯತ್ತು ಕಾಣಿಸುವುದಾಗಿ ಮೃತ್ ಅನನ್ಯಂ ಪೊತ್ತ ಘಟದಂತಿದ್ದು ಅನುಮಾನ. ಅಂದ್ರೆ ಅದು ಇದು ಸತ್ತಿಗೆ ಭಿನ್ನವೆನಿಸುತ್ತಿರದು. ಇದು ಸತ್ತಿಗೆ ಭಿನ್ನವೆನಿಸುತ್ತಿರದು ಪ್ರತಿಜ್ಞಾ ವಾಕ್ಯ ಇದೆ. ಇದು ಅಂದ್ರೆ ಏನ್? ಪ್ರತ್ಯಕ್ಷವಾಗಿ ತೋರುವಂತ ಜಗತ್ತು. ಇದು ಅಂದ್ರೆ ಈ ಜಗತ್ತು ಸತ್ತಿಗೆ ಭಿನ್ನವೆನಿಸುತ್ತಿರದು. ಸತ್ ಅಂದ್ರೆ ಸದ್ರೂಪ ಬ್ರಹ್ಮಕ್ಕೆ ಭಿನ್ನವಾಗಿ ಇರೋದು. ಅದಕ್ಕೆ ಭಿನ್ನವಾಗಿ ಬೇರೆ ಇಲ್ಲ. ಅಂದ್ರ ಈ ಜಗತ್ತುನು ಕೂಡ ಕಲ್ಪಿತ ಅದ. ಬಾಧಿತಾನುರೂಪದಿಂದ ಬ್ರಹ್ಮವೇ ಅದ. ಕಲ್ಪಿತ ಅಧಿಷ್ಠಾನ ಸ್ವರೂಪ ಇರ್ತದಲ್ಲ, ಹಂಗಿದು ಬ್ರಹ್ಮ ಸ್ವರೂಪವೇ ಅದ. ಅದಕ್ಕ ಇದು ಸತ್ತಿಗೆ ಭಿನ್ನವಲ್ಲ. ಇದು ಪ್ರತಿಜ್ಞಾವಾಕ್ಯ. ಯಾಕ? ತನ್ಮಯಂ ಬೆತ್ತು ಕಾಣಿಸ್ಬೋದಾಗಿ. ಬೆತ್ತು ಅಂದ್ರೇನು? ಬೆತ್ತು ಅಂದ್ರ ಹೊಂದಿ. ಅಂದ್ರೆ ತನ್ಮಯಂ ಬೆತ್ತು ಕಾಣಿಪುದಾಗಿ. ಎಲ್ಲಿ ನೋಡಿದರೂ ಏನ್ರಿ ಆ ಸದ್ರೂಪ ಬ್ರಹ್ಮದ್ದು ಸತ್ತಾನೇ ಹಾಸು ಹೊಕ್ಕಾಗಿದೆ ಜಗತ್ತಿನಲ್ಲಿ. ತನ್ಮಯಂ ಬೆತ್ತು ಕಾಣಿಪುದಾಗಿ ಸದ್ರೂಪ ಬ್ರಹ್ಮವನ್ನೇ ಹೊಂದಿ ತೋರಾಕತ್ತದ. ಜಗತ್ತಿನೊಳಗೆ ಎಲ್ಲಿ ನೋಡಿದ್ರು ಕೂಡ ಜಗತ್ ಆ ಬ್ರಹ್ಮದ್ದೇ ಸದ್ರೂಪ ಐತಿ ಅಂತ ಜಗತ್ ಐತಿ ಅನ್ಸ್ಕೊಂಡದ ಏನ್ರಿ. ಅದಕ್ಕ ತನ್ಮಯಂ ಬೆತ್ತು ಕಾಣಿಪುದಾಗಿ ಇದು ಹೇತುವಾಕ್ಯ. ದೃಷ್ಟಾಂತ ಏನು? ಮೃತ್ ಅನನ್ಯಂ ಪತ್ತ ಘಟದಂತೆ. ಮೃದನನ್ಯಂ ಅಂತಲ್ಲ, ಮೃತ್ ಅನನ್ಯಂ ಪತ್ತ ಘಟದಂತೆ.
ಅಂದ್ರ ಮಣ್ಣಿನ ಕೊಡದಲ್ಲಿ ಮಣ್ಣು ಹಾಸು ಹೊಕ್ಕಾಗಿ ಮಣ್ಣು ಕಾರಣದ ಗಡಿಗೆ ಕಾರ್ಯದ ಆ ಕಾರಣ ಕಾರ್ಯದಲ್ಲಿ ಅಭೇದ ಅದ. ಅನನ್ಯಂ ಅನನ್ಯ ಅಂದ್ರ ಅಭೇದ. ಮೃತ್ ಅನನ್ಯಂ ಪತ್ತ ಘಟದಂತಿದೆ ಅನುಮಾನ. ಈಗ ಮಣ್ಣಿನ ಕೊಡದೊಳಗ ಹೆಂಗ ಮಣ್ಣೇ ಇದೆಯೋ ಹಂಗೆ ಜಗತ್ತು ಕೇವಲ ಸದ್ರೂಪ ಇದೆ. ಇದ್ರಲ್ಲಿ ಆ ಆತ್ಮನ ಸದ್ರೂಪ ಇಲ್ಲಿಲ್ಲ ಅಂದ್ರ ಈ ಜಗತ್ತು ಪ್ರತೀತಿ ಆಗುದಿಲ್ಲ, ಜಗತ್ತು ಅತ್ಯಂತ ಅಸತ್ತಾಗ್ತದ. ಅದನ್ನ ಹೇಳ್ತಾರ ಸತ್ತಿಗಿದು ಭಿನ್ನವೆನಿಸುತ್ತಿರೋದು. ಪ್ರತಿಜ್ಞಾ ವಾಕ್ಯ ಹೇಳಿದ್ರು. ತನ್ಮಯಂ ಬೆತ್ತು ತೋರುವುದಾಗಿ ಅನ್ನುವಂಥದ್ದು ಏನು ಹೇತು ವಾಕ್ಯ. ಮೃತ್ ಅನನ್ಯಂ ಪೊತ್ತ ಘಟದಂತೆ ಇದು ಅನುಮಾನ. ಈಗ ನಾವು ಮಣ್ಣಿನ ಕೊಡ ಎಲ್ಲಿ ನೋಡಿದ್ರು, ಈಗ ನಾವು ಮಣ್ಣಿನ ಕೊಡ ಆದಾಗ ಕಂಠ ಮುಟ್ಟಿ ನೋಡಿದ್ರು ಮಣ್ಣ, ಪಟ್ಟಿ ಮುಟ್ಟಿ ನೋಡಿದ್ರು ಮಣ್ಣ, ತಳ ಮುಟ್ಟಿ ನೋಡಿದ್ರು ಮಣ್ಣ, ಎಲ್ಲಾ ಮಣ್ಣ. ಹೌದಿಲ್ಲ? ಯಥಾ ಸೌಮ್ಯಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ. ಚಾಂದೋಗ್ಯ ಉಪನಿಷತ್ನೊಳಗ ಉದ್ದಾಲಕ ಮುನಿಗಳು ಶ್ವೇತಕೇತುವಿಗೆ ಹೇಳ್ತಾರೆ, ನೋಡು ಈ ಇದು ಜಗತ್ತು ಸದ್ಗುರೂಪ ಬ್ರಹ್ಮವೇ ಇದೆ. ಅದಕ್ಕೆ ದೃಷ್ಟಾಂತ ಕೊಡ್ತಾ, ಯಥಾ ಸೌಮ್ಯಕೇನ ಮೃತ್ಪಿಂಡಂ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಆ ಮಣ್ಣು ಕಲಿಸಿ ಹದ ಮಾಡಿ ಇಟ್ಟಿದ್ದ ಕುಂಬಾರ ಒಳ್ಳೆ ಬರುತ್ತೆ, ಅವೇನ್ನೇ ಗಡಿಗೆ ಮಾಡಿಟ್ಟಿದ್ದ. ಆಗ ಹೋಗುವಾಗ ಇಲ್ಲಿ ಮಣ್ಣು ಇತ್ತಲ್ರಿ, ಎಲ್ಲಿ ಹೋತು? ಮಣ್ಣಿತ್ತಲ್ಲ, ಕಲಿಸಿದ ಹದ ಮಾಡಿ ಅದೇ ಘಟ ಆಗಿ ತೋರಾಕಂತ ನೋಡ್ರಿ. ಅವೇ ಎಲ್ಲ ರೆಡಿ ಆಗಿದ್ವಲ್ಲ ಅದೇ ಮಣ್ಣ ನೋಡ್ರಿ. ಏನ್ರಿ? ಮತ್ ಕೊಡ ಅಂತಾರಲ್ರಿ, ಇವಕ್ಕ ಕೊಡ ಅನ್ನೋದು ವಾಚಾರಂಭಣದ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ. ಘಟವೇ ಖುಷಿ ಘಟವೇ ಏನ್ರಿ? ನೀನು ದಿಟ್ಟದಂತೆ ತೋರಿ ಮೋಹಿಬೋದು ಅನ್ನೋ ಏನ ನಿಮ್ಗೆ? ಮೊದಲು ಮೃತ್ತಿಕೆಯ ಪಿಂಡದೊಳು ನೀನಿಲ್ಲ, ಒಡೆದು ಬಳಿಕ ಧೂಳಾಗಿ ನೀನಿಲ್ಲ, ವಿದಿತವಿದ ಆದಿ ಅಂತ್ಯದೊಳಗೆ ನೀನಿಲ್ಲ, ಮಧ್ಯದೋಳು ಆವ ರೂಪು ನಿನಗೆ ನಿಜವಾಗುವುದು. ಮೊದಲು ನೀನಿಲ್ಲ, ಒಡೆದು ಧೂಳಾದ್ಮೇಲೂ ನೀನಿಲ್ಲ, ಮಧ್ಯದಲ್ಲಿ ನೀನು ಐತಿ ಅನಿಸ್ಕೊಂತೀಯಲ್ಲ, ಅದು ಸತ್ಯವಾಗೈತೇನೋ ಕೊಡ ವಾಚಾರಂಭಣ. ಅದಕ್ಕ ಏನಂತಾರ ಅವರು, ಹೆಂಗ ಮಣ್ಣಿನ ಕೊಡದಲ್ಲಿ ಹೆಂಗ ಮಣ್ಣೇ ಹಾಸು ಹೊಕ್ಕಾಗಿದೆ, ಅದಕ್ಕೆ ಉಪಾದಾನ ಆಗೈತೆ ಅದು. ಅದಕ್ಕ ಆ ಮಣ್ಣ ಇಲ್ಲಿಲ್ಲ ಅಂದ್ರ ಕೊಡ, ಮಣ್ಣಿನ ಕೊಡ ತಯಾರಾಕೈತೆ? ಮಣ್ಣಿನ ಸತ್ತ ತಕ್ಕೊಂಡ್ಬಿಟ್ರ ಕೊಡ ಉಳಿತೈತೇನ? ಉಳಿಯಂಗಿಲ್ಲ. ಹಂಗ ಜಗತ್ತಿನ್ಯಾಗ ಆ ಬ್ರಹ್ಮನ ಸತ್ತ ಇಲ್ಲಿಲ್ಲ ಅಂದ್ರ ಈ ಜಗತ್ತು ಸದ್ರೂಪ ಇದೆ ಅನ್ನುವಂಥದ್ದು ಇರ್ತದನ? ಎಲ್ಲಾ ಇದೆ ಅನ್ಸ್ ತಕೊಂಡ್ರ ಅದು ಅಸತ್ತಾಗಿ ಬಿಡ್ತದ, ಜಗತ್ ಅಸತ್ತಾಗಿ ಹೋಗಿಬಿಡ್ತದ. ಅದಕ್ಕ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಹೌದಲ್? ಈ ಇದೆಲ್ಲ ಕಡೆಗೆ ಪರಮಾತ್ಮನೇ ವ್ಯಾಪಿಸಿಕೊಂಡಿಲ್ಲ. ಅದಕ್ಕೆ ಹೇಳ್ತಾರ ಅವರು ಏನ್ ಅದಕ್ಕ ಮಣ್ಣನ್ನ ತೆಗೆದು ಬಿಟ್ರ ಆ ಹೆಂಗ್ ಕೊಡದ ಒಂದು ಇರುವಿಕೆ ಅಸ್ತಿತ್ವ ಇರುವುದಿಲ್ಲವೋ ಅದರಂತೆ ಜಗತ್ತು ಸದ್ರೂಪಮಯವಾಗಿದೆ. ಘಟ ಇದೆ, ಪಟ ಇದೆ, ಮನಿ ಇದೆ, ಕಂಬ ಇದೆ ಅನ್ನೋ ಸದ್ರೂಪ ಎಲ್ಲಾ ಕಡೆಗೆ ತೋರ್ತಾವ. ಅದಕ್ಕೆ ಬ್ರಹ್ಮನ ಸತ್ತ ಹಿಂಗ್ ತಕೊಂಡ್ಬಿಟ್ರ ಎಲ್ಲ ಅಸತ್ತ. ಬೆಲ್ಲದ ಸಿಹಿ ಹೋಳ್ಗ್ಯಾಗು ತೋರ, ಕಡುಬನ್ಯಾಗು ತೋರ, ಎಲ್ಲಾದ್ರನಾಗು ತೋರ. ನಾವೇನಂತೀವಿ, ಹೋಳಿಗೆ ಬಾಳ ಸಿಹಿ ಅದಾವ ನೋಡಿ, ಕಡುಬು ಬಾಳ ಚಲೋ ಆಗಿದ್ರ ಬಾಳ ಸಿಹಿ ಅದಾವ. ಆದ್ರ ಇಲ್ಲಿ ಬಂದಿದ್ದ ಸಿಹಿ ಎಲ್ಲಿದದು? ಬೆಲ್ಲದ ಸಿಹಿ ಅಲ್ಲ. ಹೌದಲ್ಲ? ಹಂಗ ಈ ಜಗತ್ತಿನ ಪದಾರ್ಥಗಳಲ್ಲಿ ಇದೆ ಅನ್ನುವಂಥದ್ದು ಐತನ ಅನಿಸ್ತದಲ್ಲ, ಆದ್ರ ಸತ್ತ ಯಾರದು? ಬ್ರಹ್ಮನ ಸತ್ತಾವೇ ತೋರ್ತದ. ಅದಕ್ಕ ಈ ಜಗತ್ತ ಬ್ರಹ್ಮ ಸ್ವರೂಪವೇ ಅದಂತ ಹೇಳಿದ್ರು. ಅದಕ್ಕ ಹೇಳ್ತಾರ ಸುರೇಶ್ವರ ಆಚಾರ್ಯರು ಹೇಳ್ತಾರ, ಸ್ವಪ್ನೆ ಸತ್ತೈವ
ಸ್ವಪ್ನೆ ಸ್ವಸತ್ತೈವ ಅರ್ಥಾನಾಂ ಸತ್ತಾ ನಾಣ್ಯೇತಿ ನಿಶ್ಚಿತ ಕೋ ಜಾಗೃತಿ ವಿಶೇಷೋ ಅಸ್ತಿ ಜಡನಾಮಾಶು ನಾಶಿನಾಂ. ಸ್ವಪ್ನದಲ್ಲಿ ತೋರುವಂತ ಸ್ವಪ್ನ ಪದಾರ್ಥಗಳಿಗೆ ಇರುವಿಕೆ ತನ್ನದೇ ಹೊರತು ಬೇರೊಂದಲ್ಲ. ಸ್ವಪ್ನ ಪದಾರ್ಥದೊಳಗ ಈ ಸ್ವಪ್ನ ಬಿದ್ದದಪ್ಪ, ಸಾಕ್ಷಿ ಅಧಿಷ್ಠಾನದಾಗ ಸ್ವಪ್ನ ಬಿದ್ದದ, ಸ್ವಪ್ನದೊಳಗ ಎಲ್ಲಾ ಪದಾರ್ಥಗಳು ಇದೆ ಅನ್ಸ್ಕೊಳಕತ್ತಾವ. ಆದ್ರ ಸ್ವಪ್ನ ಪದಾರ್ಥಗಳಲ್ಲಿ ಇರುವಿಕೆ ಏನೈತಲ್ಲ, ಆ ಇರುವಿಕೆ ಯಾರ್ದದು? ಅದೇ ಸಾಕ್ಷಿ ಸತ್ತ ಪಡ್ಕೊಂಡು ಆ ಸ್ವಪ್ನ ಪದಾರ್ಥಗಳು ಅದೇ ಇದೆ ಅನ್ಸ್ಕೊಂಡಾವಿಲ್ಲ. ಹಂಗ ಜಾಗೃತದ ಪದಾರ್ಥಗಳು ಕೂಡ ಬ್ರಹ್ಮ ಅಥವಾ ಆತ್ಮನ ಸತ್ತ ಪಡ್ಕೊಂಡು ಈ ಜಗತ್ತಿನ ಪದಾರ್ಥಗಳು ಇದೆ ಅಂತ ಅನ್ಸ್ಕೊಂಡಾವ. ಆತ್ಮನ ಸತ್ತ ಪಡ್ಕೊಂಡ್ರ, ಆತ್ಮನ ಸತ್ತ ಹಿಂದ ಪಡ್ಕೊಂಡ್ರ ಈ ಜಗತ್ತು ಅತ್ಯಂತ ಸತ್ತವಾಗ್ಯದ. ಆದ್ದರಿಂದ ಈ ಜಗತ್ತು ಆತ್ಮವೇ ಅದ. ಈ ಸದ್ರೂಪ ಬ್ರಹ್ಮಕ್ಕೆ ಈ ಜಗತ್ತು ಭಿನ್ನ ಅಲ್ಲ, ಭಿನ್ನ ಇಲ್ಲ ಅಂತ ಈ ರೀತಿ ಹೇಳಿ ಇನ್ನು ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಜಗತ್ತು ನನ್ನ ಬುದ್ಧಿಗೆ ಉಂಟೆಂದು ತೋರಿದರೆ ತಮ್ಮ ಬುದ್ಧಿಗೆ ಇಲ್ಲೆಂದು ತೋರು. ನಾನು ಜಗತ್ತಿಗೆ ಐತಿ ಅಂತ ನಾ ಅನ್ನಕತ್ತೀನಿ, ನನ್ನ ಬುದ್ಧಿಗೆ ತೋರಾಕತ್ತದಂಗ ನಾ ಐತಿ ಅಂತ ಅನ್ನಕತ್ತೀನಿ. ಆದ್ರ ನೀವು ಜಗತ್ತಿಗೆ ಇಲ್ಲ ಅಂತ ನೀವ್ ಅನ್ನಕತ್ತೀರಿ. ನಿಮ್ಮ ಬುದ್ಧಿಗೆ ಜಗತ್ತು ಇಲ್ಲ ಅಂತ ಪ್ರತೀತಿ ಆಗತ್ತ, ನನ್ನ ಬುದ್ಧಿಗೆ ಜಗತ್ತು ಐತಿ ಅಂತ ಪ್ರತೀತಿ ಆಗತ್ತ. ಅದಕ್ಕೆ ಉಂಟೆಂಬ ಇಲ್ಲೆಂಬ ಎರಡು ಬುದ್ಧಿಗೆನು ಜಗತ್ತ ವಿಷಯ ಆಗಿರುವುದನ್ನು ಅಂಗೀಕಾರ ಮಾಡೋಣ. ನೀವು ಐತಿ ಅಂತ ಇಲ್ಲ ಅಂತ ಹೇಳಾಕತ್ತೀರಿ, ನಾನು ಐತಿ ಅಂತ ಹೇಳಾಕತ್ತೇನಿ. ಈ ಒಂದೇ ಜಗತ್ತು ಐತಿ ಅನ್ನುವಂತ ಬುದ್ಧಿಗನು ವಿಷಯ ಆಗಕತ್ತೈತಿ, ಇಲ್ಲ ಅನ್ನುವಂತ ಬುದ್ಧಿಗನು ವಿಷಯ ಆಗಕತ್ತೈತಿ. ಅದಕ್ಕ ಐತಿ ಇಲ್ಲ ಅನ್ನುವಂತ ಎರಡಕ್ಕೂ ವಿಷಯ ಆಗಕತ್ತೈತಿ ಅಂದ್ಮೇಲೆ ಹೆಂಗಾರ ಏನ್ ಮಾಡ್ಬಿಡೋನು ಅಂತಂದ್ರ, ಎರಡೂ ಬುದ್ಧಿಗೂ ವಿಷಯ ಜಗತ್ ವಿಷಯ ಆಗತ್ತೆ ಅಂತೇಳಿ ಅಂಗೀಕಾರ ಮಾಡೋಣ. ಹಿಂಗ ಮಾಡಿದ್ರ ವಾದವೇ ಇಲ್ಲ. ನಾನು ಐತಿ ಅಂತ ಹೇಳ್ತೇನಿ, ನಾ ಇಲ್ಲ ಅಂತ ನೀವಿಲ್ಲ ಅಂತ ಹೇಳ್ಕೊಂತ ಅಡ್ಡಾಡ್ರಿ, ನಾ ಐತಿ ಅಂತ ಹೇಳ್ಕೊಂತ ಅಡ್ಡಾಡ್ತೀನಿ. ಹಿಂಗ ಹೇಳ್ಕೊಂತ ಹೋಗೋಣ. ಹಿಂಗ ಹೇಳಿದ್ರ ಯಾವ ವಾದನ ಇಲ್ಲ. ಯಾಕ ಆಗಲಿ ಅಂತೇಳಿ ಒಪ್ಪಿದ್ರ, ಯಾಕಾಗ್ಲಿ ಅಂತ ಒಪ್ಪಿದ್ರ ಅವ ವೇದಾಂತಿ ಕೇಳ್ತಾನ ಅವ್ ಶಿಷ್ಯ, ಆಗ್ಲಿ ತೋರಿ ನೀ ಹೇಳ್ದಂಗ. ನೀ ಇಲ್ಲ ಅಂತ ನಾ ಹೇಳ್ತೇನೆ, ನೀ ಐತಿ ಅಂತ ಹೇಳ್ಕೊಂತ ಹೋಗೋ ಅಂತ ಹಿಂಗ ಒಪ್ಕೊಂಡೆ ಅಂದ್ರ, ಗುರುಗಳೇ ನೀವು ಒಪ್ಕೊಂಡ್ರಿ ಅಂದ್ರ, ಹಂಗಾರ ಜಗತ್ತು ಒಂದು ಅವಿವೇಕದಿಂದ ಆತ್ಮನಿಗೆ ಭಿನ್ನವಾಗಿ ಜಗತ್ತು ಅವಿವೇಕದಿಂದ ತೋರುತ್ತದೆಂದು ತಾವು ಪೂರ್ವದಲ್ಲಿ ಹೇಳಿದ ಮಾತು ಬಾಧಿಸಿಕೊಳ್ಳುತ್ತದೆ. ಜಗತ್ತ ಇದು ಸದ್ರೂಪವೇ ಇದ್ರೂ ಕೂಡ ಚಿತ್ ಉಪಾದಾನ ಕಾರಣವಾದಡಂ ಜಗತ್ತು ಅಚಿತ್ಯನಿಸಿ ತೋರ್ಪುದು ಅವಿವೇಕದಿಂದ. ಸೂತ್ರದ ಹಿಂದಿಂದು ನೀವೇನು ದಾರಕ್ಕ ಗಂಟ ಹಾಕೋ ಪೈಕಿ ಅಲ್ಲ, ಹಿಂದಿನ ನಿಮ್ಗೆ ನೆನಪಿರೋನು ಇಲ್ಲ. ಒಂದು ಸೂತ್ರದ ಒಂದು ಶಬ್ದನೂ ನೆನಪಿಡಕ್ ಆಗಲ್ಲ, ನಿಮಗ್ ಪ್ರಯತ್ನ ಮಾಡಂಗಿಲ್ಲ ನೀವು. ಅದಕ್ಕೆ ಹೇಳ್ತಾರ ಅವರು, ನೀವು ಅವಿವೇಕದಿಂದ ಸದ್ರೂಪ ಬ್ರಹ್ಮವೇ ಜಗತ್ತಾಗಿ ತೋರಾಕತ್ತದ ಅಂತ ಹೇಳಿದ್ರಲ್ಲ ಹಿಂದ, ಆ ಮಾತು ಬಾಧಿಸ್ಕೊಂಡು ಹೋಗ್ತದ ಅಂತ ನೀವು ಇಲ್ಲ ಅನ್ನುವಂತ ಬುದ್ಧಿಗೆ ನಿಮಗ್ ವಿಷಯ ಆಗ್ಯದ ಜಗತ್, ಐತ್ ಅನ್ನುವಂತ ಬುದ್ಧಿಗೆ ನನಗ್ ವಿಷಯ ಆಗ್ಯದ. ವಾದ ಮಾಡೋದು ಬೇಡ, ಎರಡನ್ನೂ ಸ್ವೀಕಾರ ಮಾಡು. ಆಯ್ತಂತೂ ನೀವು ಒಪ್ಪಿದ್ರಿ ಅಂದ್ರ ಆ ಬ್ರಹ್ಮವೇ ಅವಿವೇಕದಿಂದ ಜಗತ್ತಾಗಿ ತೋರಿತೆ ಅಂತ ಹಿಂದೆ ಏನ್ ಹೇಳಿದ್ರಲ್ಲ, ಆ ಮಾತು ಕೈ ಬಿಡ್ಬೇಕಾಗ್ತದ. ತಾವು ಪೂರ್ವದಲ್ಲಿ ಹೇಳಿದ ಮಾತು ಬಾಧಿಸ್ಕೊಂಡು ಹೋಗ್ತದನೋ ಏನ್? ಯಾಕಂದರೆ ಪ್ರತ್ಯಕ್ಷ ವ್ಯವಹಾರ ರೂಪದಿಂದ ತೋರುತ್ತದೆ. ಈ ಜಗತ್ತ ಪ್ರತ್ಯಕ್ಷವಾಗಿ ವ್ಯವಹಾರ ಕಾಲದಲ್ಲಿ ವ್ಯವಹಾರ ರೂಪದಿಂದ ಈ ಜಗತ್ತ ತೋರಾಕತೈತಿ. ಮತ್ತ ನೀವು ಹಿಂದ ಆ ಸದ್ರೂಪ ಬ್ರಹ್ಮವೇ ಅವಿವೇಕದಿಂದ ಜಗತ್ತಾಗಿ ತೋರೈತಿ ಅಂತಂದ್ರ, ಇದು ವ್ಯಾವಹಾರಿಕವಾಗಿ ಇಲ್ಲಿ ಏನು ಜಗತ್ ತೋರೋದಾಗ್ಲಿ ಅದರಲ್ಲಿ ವ್ಯವಹಾರ ಆಗೋದಾಗ್ಲಿ ಯಾವುದೋ ನಡಿಬಾರ್ದಾಗಿತ್ತು ಅಂತಾನವ. ಆದ್ದರಿಂದ ಅವಿವೇಕದಿಂದ ತೋರ್ತತಿ ಅಂತ ಹೇಳಬೇಡ್ರಿ. ಜಗತ್ತ ಅವಿವೇಕದಿಂದ ತೋರಾಕತ್ತೈತಿ, ನಮ್ಮ ಅಜ್ಞಾನದಿಂದ ಜಗತ್ತು ತೋರಾಕತ್ತೈತಿ. ಬರೇ ಒಂದು ಬ್ರಹ್ಮವೇ ಒಂದ್ ಐತಿ ಅಂತ ಹಿಂಗ್ ಹೇಳಕ್ ಹೊಂಟಿದ್ರಲ್ಲ, ಹಂಗ ಹೇಳ್ಬೇಡ್ರಿ.
ಅಂತ ಪ್ರಶ್ನೆ ಮಾಡ್ತಾನ. ಅದಕ್ ಮುಂದ್ ಹೇಳ್ತಾನ. ಇದು ಒಂದು ಅನುಮಾನ ಪ್ರಮಾಣ. ನೆನಹಿಗೆ ಈ ಜಗವು ಅನ್ಯವೆನಲಿಲ್ಲ, ಆತ್ಮನಳು ತನಗನ್ಯ ಹೇತು ಇಲ್ಲದೆ ಒಪ್ಪಿಹುದಾಗಿ ಕನಸಿನಂತೆಂದ ಎಂಬುದು ಅನುಮಾನ. ನೋಡ್ರಿ, ಕನಸು ಬಿಟ್ಟು ಬ್ಯಾರೆ ಹೇಳುದಿಲ್ಲ. ನೆನಹಿಗೆ ಈ ಜಗವು ಅನ್ಯವೆನಲಿಲ್ಲ, ಆತ್ಮನಳು ತನಗನ್ಯ ಹೇತು ಇಲ್ಲದೆ ಒಪ್ಪುತ್ತಿಹುದಾಗಿ ಆ ಕನಸಿನಂತೆ ಎಂಬುದು ಅನುಮಾನ. ನೋಡು, ನೀ ಜಗತ್ತ ವ್ಯವಹಾರಿಕವಾಗಿ ತೋರಾಕತ್ತೈತಿ ಅಂತೀರಿ, ಇದೈತಿ ಐತಿ ಅಂತ ಅನ್ಸಾಕತ್ತೈತಿ. ನೀವ್ ಹೇಳಾಕತ್ತೀರಿ ಜಗತ್ತಿಲ್ಲ, ಅವಿವೇಕದಿಂದ ತೋರೈತಿ ಅಂತ ನೀವ್ ಹೇಳಾಕತ್ತೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕ ಈ ಜಗತ್ ಎಲ್ಲಿ ಐತೋ? ಈ ಜಗತ್ತ ಮನೋಮಯ ಅದ. ಜಗತ್ತೇನದ ಇದು? ಅದು ಜಗವಿದು ಮನೋಮಯವೆಂದು ಬಗೆಯಲು ಕನಸಿನ ತೆರನೆಂದು ನಿಜಗುಂಡ್ರು ಪರಮಾತ್ಮ ಬಿಟ್ಟು ಹೇಳ್ತಾರ. ಇದು ಮನುಷ್ಯಗೆ ಬಿಟ್ಟು ಇಲ್ಲ, ಮನುಷ್ಯ ಜಗತ್ತಾಗಿ ತೋರಾಕತ್ತದೆ ಅಂತ ದೃಷ್ಟಾಂತ ಕೊಡ್ತಾರ. ವಿವೇಕ್ ಚೂಡಾಮಣಿಗಳು ಒಂದ್ ಮಾತು ಹೇಳ್ತಾರ. ನಹಿ ಅಸ್ತಿ ಅವಿದ್ಯಾ ಮನಸ್ಸೋ ಅತಿರಿಕ್ತೋ ಮನೋ ಹಿ ಅವಿದ್ಯಾ ಬಹುಬಂಧ ಹೇತು ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ ವಿಜೃಂಭತೆ ಅಸ್ಮಿನ್ ಸಕಲಂ ವಿಜೃಂಭತೆ. ಮನಸ್ಸಿಗೂ ಮತ್ತು ಅವಿದ್ಯೆಗೂ ಬೇರೆ ಭಿನ್ನತೆ ಇಲ್ಲ. ಮನಸ್ಸೇ ಅವಿದ್ಯ, ಅವಿದ್ಯೆ ಅಂದ್ರನ ಮನಸ್ಸು. ಸಂಕಲ್ಪ ವಿಕಲ್ಪಗಳು ಕೂಡಿದ ಮನಸ್ಸು ಅಂತಲ್ಲ, ಅದೇ ಅವಿದ್ಯೆ, ಅದೇ ಮನಸ್ಸು. ಮನಸ್ಸು ನಷ್ಟ ಆದ್ರೆ ಜಗತ್ತು ನಷ್ಟವಾಗುತ್ತದೆ. ಮನಸ್ಸು ವಿಜೃಂಭಿಸಿದರೆ ಜಗತ್ತು ವಿಜೃಂಭಿಸುತ್ತದೆ ಅಂತ ಮಾತು ಹೇಳ್ತಾರ. ಮನಸ್ಸು ಲಯ ಆತು ಅಂತಂದ್ರ ಜಗತ್ತಿಲ್ಲ, ಮನಸ್ಸು ಎಚ್ಚರವಾಯ್ತು ಅಂದ್ರೆ ಜಗತ್ತು ತೋರ್ತದೆ. ಜಗತ್ತು ಅದು ಮನಸ್ಸ ಜಗತ್ತಾಗಿ ತೋರ್ತದೆ. ಎರಡು ಅವಸ್ಥೆಯೊಳಗ ಜಗತ್ ತೋರ್ತದ್ರಿ, ಮೂರನೇ ಅವಸ್ಥೆಯೊಳಗ ಜಗತ್ತಿನ ಇಲ್ಲಲ್ಲ. ಎಲ್ಲೇ ಮನಸ್ಸು ಎಷ್ಟು ಅವಸ್ಥೆ ಒಳಗ ಇರ್ತದ? ಯಾವನ 3 ಅವಸ್ಥೆ ಅಂತಾನಲ್ಲ ಮತ್ತೆ. ಮನಸ್ಸು ಎಷ್ಟು ಅವಸ್ಥೆ? 2 ಅವಸ್ಥೆ ಆಯ್ತು. 2 ಅವಸ್ಥೆ ಒಳಗ ಮನಸ್ಸು ಜಗತ್ ತೋರ್ತದಿಲ್ಲಪ್ಪ. ಒಂದು ಜಾಗೃತ ಜಗತ್ ತೋರ್ತದ, ಒಂದು ಸ್ವಪ್ನ ಜಗತ್ ತೋರ್ತದ. ಸುಸುಪ್ತ ಒಳಗ ಗಾಢ ನಿದ್ರೆ ಒಳಗ ಅವಿದ್ಯ ಒಳಗ ಅಡಗತಂದ್ರೆ ಎಲ್ಲಿ ಜಗತ್ತ? ಜಗತ್ ನಿನ್ ಪಾಲಿಗೆ ಜಗತ್ ಐತೇನ? ನಿನ್ ಪತ್ನಿ, ಪುತ್ರ, ಜಗತ್ತು, ನಿನ್ ಹೊಲ, ನಿನ್ನ ಮನಿ ಏನಾರ ಅದಾವ? ಅಭಿಮಾನ ಏನಿಲ್ಲ. ಏನ್ ತಾನೇ ತಾನಾಗ ಹೌದಿಲ್ಲ? ಮನಸ್ಸಲ್ಲಿ ಅಡಿಗೆ ಅದ. ಅದಕ್ಕೆ ಈ ಮನಸ್ಸು ಜಗತ್ತಾಗಿ ತೋರಾಕ ಅದಕ್ಕೆ ಸ್ವಪ್ನ ದೃಷ್ಟ ಅಂತಾನು ಹೇಳ್ತಾರ. ಅದಕ್ಕೆಂತ ನೆನಹಿಗೆ ಈ ಜಗವು ಅನ್ಯವೆನಲಿಲ್ಲ. ಇದು ಪ್ರತಿಜ್ಞೆ ವಾಕ್ಯ. ಮನಸ್ಸಿಗೆ ಬಿಟ್ಟು ಈ ಜಗತ್ತಿಲ್ಲ. ಜಗವೆಂದರೆ ಸಂಕಲ್ಪದ ಒಡಲು ಏನ್ರಿ? ಮನವೆಂದರೆ ಸಂಕಲ್ಪದ ಒಡಲು, ತನುಜನೆ ಅದು ಏನೋ ಒಂದು ದೃಶ್ಯ ಹೇಳ್ತಾರ ನೋಡ್ರಿ. ಮನವೆಂದರೆ ಸಂಕಲ್ಪವದೈಸೆ, ತನುಜನೆ ಸಂಕಲ್ಪವ ಮನವೈಸೆ, ಬಗೆಯಲು ಪೆಸರು ಎರಡು ಒಂದೇ ಒಡಲು, ಜಗವೆಂದರೆ ಸಂಕಲ್ಪದ ಒಡಲು. ಸಂಕಲ್ಪ ಅಂದ್ರೆ ಮನಸ್ಸು ಏನ್ರಿ? ಸಂಕಲ್ಪ ಅಂದ್ರ ಮನಸ್ಸು, ಮನಸ್ಸು ಅಂದ್ರೆ ಸಂಕಲ್ಪ. 2 ಹೆಸರು ಅದಾವ, ವಸ್ತು ಮಾತ್ರ ಒಂದೇ ಅದ. ಈ ಜಗತ್ ಹೆಂಗದ? ಜಗವೆಂದರೆ ಸಂಕಲ್ಪದ ಒಡಲು ಅಂದ್ರೆ ಮನಸ್ಸೇ ಜಗತ್ತಾಗಿ ತೋರಾಕ್ತದೆ. ಹೆಂಗ ಅದನ್ನ ಹೇಳ್ತಾ. ಒಂದು ಸಾಕ್ಷಿ ಚೈತನ್ಯಕ್ಕ ವಾಸನಾತ್ಮಕವಾದ ಮನಸ್ಸು ಉಪಾಧಿ ಆಗಿರ್ತದೆ. ಅಲ್ಲಿ ಏನು ಉತ್ಪತ್ತಿ ಆಗ್ತದೆ? ಕನಸು ಉತ್ಪತ್ತಿ ಆಗ್ತದೆ. ಹೌದಲ್ಲ? ಜಾಗೃತ ಒಳಗೆ ವ್ಯವಹಾರ ಮಾಡಿರ್ತೇವೆ, ಹಿಂದಿನ ಜನ್ಮದರ ಇರ್ಬೋದು, ಯಾವ ಸಂಸ್ಕಾರ ಇರ್ತದೆ ಗೊತ್ತಿಲ್ಲ. ಕನಸು ಬೀಳ್ಬೇಕಾಗಿತ್ತಂದ್ರ ಬರೀ ನಿರ್ಗುಣ ಚೇತನ ಕೇವಲ ಸಾಕ್ಷಿಯಲ್ಲಿ ಕನಸು ಬೀಳ್ತದೇನು? ಕೇವಲ ಸಾಕ್ಷಿಯಲ್ಲಿ ಕನಸು ಬೀಳಂಗಿಲ್ಲ. ಆ ಚೇತನಕ್ಕ ಯಾವ ವಾಸನಾತ್ಮಕವಾದ ಮನಸ್ಸು ಉಪಾಧಿ ಆಗಿರ್ತದೆ. ಅವಾಗ ಏನಾಗ್ತೈತದು? ಕನಸು ಉತ್ಪತ್ತಿ ಆಗ್ತದೆ. ಕನಸಿನ ಪದಾರ್ಥಗಳೆಲ್ಲ ಉತ್ಪತ್ತಿ ಆಗ್ತದೆ. ಏಕಕಾಲಕ್ಕೆಲ್ಲ ತೋರಕ್ ಚಲೋ ಮಾಡಿ ವ್ಯವಹಾರ ನಡೆದ. ಹಂಗಾರ ಅಲ್ಲೇನಾದ್ರೂ ಪದಾರ್ಥಗಳು ಕಾರ್ಯಕಾರಣ ಭಾವ ತೋರ್ತದಲ್ಲ ಕನಸಿನಾಗ ಎಲ್ಲ ಅದಾವ. ನಲ್ಲಿ ರಥ ತೋರ್ತದ, ಏನು ಕುದುರೆಗಳು ತೋರ್ತಾವ, ರಾಜ ತೋರ್ತಾವ, ಸಂತ್ಯಾಗ ಮಂದಿ ತೋರ್ತಾರ, ಪದಾರ್ಥ ತೋರ್ತಾವ. ಬೆಲ್ಲದ ವ್ಯಾಪಾರ ಮಾಡಕ್ ಬಾಯಾಗ ಬೆಲ್ಲ ಹಾಕಿರ ಉಪ್ಪು ಅನಿಸ್ತತಿ. ಎಲ್ಲಿ
ಕನಸ್ನ್ಯಾಗ ಮತ್ತ ಅನ್ಬಾರ್ದು ಬಿಡಪ್ಪ ಹೋಗ್ಲಿ, ಮನ್ಸಿಗೆ ಬ್ಯಾಡ. ಏನ್ ಎಲ್ಲಾ ತೋರ್ತದಲ್ಲ, ತೋರ್ತದ. ಆದ್ರ ಏನ್ ಪದಾರ್ಥ ಅದಾವೇನು? ಏನಿಲ್ಲ. ಎಲ್ಲ ಮನಸ ಜಗತ್ತಾಗಿ ತೋರ ಎದ್ದ ತಕ್ಷಣ ಏನಿಲ್ಲ ಇಲ್ಲ ಯಾವ ಜಗತ್. ಹಂಗ ಅಜ್ಞಾನ ಕಾಲದೊಳಗ ಈ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸ ಈ ಜಾಗೃತ ಪ್ರಪಂಚ ಆಗಿ ತೋರ್ತ. ಅದಕ್ಕ ನೆನಹಿಗೆ ಜಗವು ಅನ್ಯವೆನ್ನಲಿಲ್ಲ. ಈ ಜಗತ್ತು ಮನಸ್ಸ ಸಂಕಲ್ಪಾತ್ಮಕವಾದ ಮನಸ್ಸಿಂತ ಭಿನ್ನ. ಆತ್ಮನೊಳು ಬ್ಯಾರೆ ತೋರಾಕ ಆತ್ಮನೊಳು ಬ್ಯಾರೆ ಕಾರಣನ ಇಲ್ಲಲ್ಲ. ಆತ್ಮ ನಿರ್ವಿಕಾರ ಅದಾನ, ನಿರ್ಗುಣ ಅದಾನ, ನಿರವಯವ ಅದಾನ. ಆತ್ಮನಲ್ಲಿ ಈ ಜಗತ್ ತೋರಾಕ ಏನ್ ಕಾರಣ ಐತೇನು? ಈ ಜಗತ್ ತೋರ್ಲಿಕ್ಕೆ ಮನಸ್ಸೇ ಕಾರಣ ಆಗ್ಯದ. ಅದಕ್ಕ ನೆನಹಿಗೆ ಈ ಜಗವು ಅನ್ಯವೆನ್ನಲಿಲ್ಲವು ಆತ್ಮನು. ಯಾಕ ತನಗನ್ಯ ಹೇತು ಇಲ್ಲದೆ ಒಪ್ಪುತ್ತಿರುವುದಾಗಿ. ಈ ಜಗತ್ತಿಗೆ ಒಂದು ಹೇತು ಬ್ಯಾರೆ ಇಲ್ಲಲ್ಲ. ಕನಸಿನ ಜಗತ್ತಿಗೆ ಹೇತು ಯಾವುದು ಅಂದ್ರ ಮನಸ್ಸ, ವಾಸನಾತ್ಮಕವಾದ ಮನಸ್ಸ. ಹೌದಿಲ್ಲ? ಕನಸಿನ ಜಗತ್ತಿಗೆ ವಾಸನಾತ್ಮಕವಾದ ಮನಸ್ಸೇ ಹೇತು ಆಗ್ಯಾದ. ಹಂಗ ಜಾಗೃತ ಜಗತ್ತಿಗೆ ವಾಸನಾತ್ಮಕವಾದ ಮನಸ್ಸೇ ಹೇತು ಆಗ್ಯಾದ. ಬ್ಯಾರೆ ಅದಕ್ಕೆ ಹೇತು ಇಲ್ಲ. ಇದು ತೋರ್ಲಿಕ್ಕೆ ಬ್ಯಾರೆ ಹೇತು ಇಲ್ಲ. ನಿರ್ಗುಣ ಬ್ರಹ್ಮದಲ್ಲಿ ಯಾವ ವಿಕಾರತ್ವ ಇಲ್ಲ. ಅದಕ್ಕೆ ಇಲ್ಲದೆ ಒಪ್ಪುತ್ತಿರುವುದಾಗಿ ಕನಸಿನಂತೆ ಎಂಬುದು ಅನುಮಾನ. ಕನಸಿನಂತೆ ಎಂಬುದು ಆ ಕನಸಿನ ಅನುಮಾನವನ್ನು ಕೊಟ್ಟ ಹೇಳ್ತಾರ. ಅದಕ್ಕ ಇದು ಅನಿರ್ವಚನೀಯವಾಗಿ ಯಾವ್ದು ನಿಮಿತ್ತ ಇಲ್ಲದಿದ್ರು ಕೂಡ ಸಚ್ಚಿದಾನಂದ ಬ್ರಹ್ಮದಲ್ಲಿ ಅನಿರ್ವಚನೀಯವಾಗಿ ಉತ್ಪತ್ತಿಯಾಗಿ ತೋರ್ತಾರ. ಅದಕ್ಕ ಈ ಜಗತ್ತು ಸತ್ಯ ಅಲ್ಲ, ಈ ಜಗತ್ತು ಕಲ್ಪಿತದ. ಆತ್ಮ ಒಂದೇ ಸತ್ಯ, ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತಾರ. ಇಷ್ಟೆಲ್ಲ ಅನುಮಾನ ಹೇಳಿದ್ರು, ಯುಕ್ತಿ ಹೇಳಿದ್ರು, ಇನ್ನ ಶ್ರುತಿ ಪ್ರಮಾಣವನ್ನು ಕೊಡ್ತಾರ. ಆ ವಿಷಯವನ್ನು ನಾಳೆ ನೋಡುವಂತ ವಿಷಯವನ್ನು ಕೊಡ್ತಾರೆ. ಬರ್ತಡೇ ಐತಂತ್ರಿ ನಾಳೆ. ಹೇಳಿ ಏನ್